ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ನ ಲೀಡು ಎಕ್ಸ್ಟ್ರೀಮ್ಲಿ ಡೌನ್ ಆಯಿತು. ಅಲಿಖಾನ್ಗೆ 21,000 ಲೀಡ್ ಸಿಗ್ತಾ ಇದೆ ಅಲ್ಲಿ ಮನ್ಸೂರ್ ಅಲಿ ಖಾನ್ಗೆ. ಎಗೈನ್ ಈ ಉತ್ತರದಲ್ಲಿ ಯಾವ ಕ್ಷೇತ್ರಗಳ ಬಾಕ್ಸ್ಗಳು ಒಳಗೆ ಬರ್ತವೆ ಅನ್ನೋದು, ಅಲ್ಲೂ ಕೂಡ ಹಾಗೆ ವೋಟ್ ಬ್ಯಾಂಕ್ ಅಲ್ಲೊಂದು ಸ್ವಲ್ಪ ಏರುಪೇರುಗಳು ಇರುತ್ತೆ. ಆಲ್ ರೈಟ್. ಚಿಕ್ಕೋಡಿಯಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಒಂದು 50,000 ಓಟನ್ನ ಉಳಿಸ್ಕೋತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ. ದಟ್ ಮೀನ್ಸ್ ಹರ್ ಫಾದರ್ ಮಸ್ಟ್ ಹವ್ ಮ್ಯಾನೇಜ್ಡ್ ಇಟ್. ಅವಾಗ ಅದಕ್ಕಿಂತ ಇಲ್ಲ. ಹಾವೇರಿ ಬೊಮ್ಮಾಯಿ ಇವರು ಲಕ್ಕಿ ಮ್ಯಾನ್, ಲೆಟ್ ಮಿ ಟೆಲ್ ಯು ಆನೆಸ್ಟ್ಲಿ, ಈ ವಿಚಾರದಲ್ಲಿ ಮಾತ್ರ ಈಸ್ ಟ್ರಮೆಂಡಸ್ಲಿ ಲಕ್ಕಿ ಫೆಲೋ. ಹೌದ್ರಿ, ಆಗದೇ ಇಲ್ಲ ಅಂದರು, CM ಆದರು, ಹೆಂಗೆಂಗೋ ಅಡ್ಜಸ್ಟ್ ಆಯಿತು. BJP ಬ್ಯಾಡ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಅವ್ರು ಎಲೆಕ್ಟ್ ಆಗಿ ಬಂದ್ಬಿಟ್ರು. ಈಗ ತೊಗೊಂಡೋಗಿ ಅವ್ರನ್ನ ಲೋಕಸಭಾಗೆ ಹಾಕಿದ್ರು, ಅಲ್ಲೂ ಲೀಡಲ್ಲಿದ್ದಾರೆ ಈಗ ಸಾಹೇಬರು. ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಹಾವೇರಿನಲ್ಲಿ 6ನೇ ಸುತ್ತಿನಲ್ಲಿ ಬಸವರಾಜ ಬೊಮ್ಮಾಯಿ ತಮ್ಮ ಲೀಡನ್ನು ಉಳಿಸ್ಕೋತಾ ಇದ್ದಾರೆ. ಅವರ ನಿರೀಕ್ಷೆಯಲ್ಲಿ ಅವ್ರು ಚೆನ್ನಾಗಿ ಗೆಲ್ಲಬೇಕು ಆ ಭಾಗದಲ್ಲಿ. ಹೇಗೆ ಗೆಲ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ನಂಬರ್ ಆಫ್ ವೋಟ್ಸನ್ನು ವಿ ವಿಲ್ ಸಿ ಲೇಟರ್. ಕಾಂಗ್ರೆಸ್ನಲ್ಲಿ 5ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಇದೆ. ರಾಯಚೂರು 11,000, ದಟ್ಸ್ ನಾಟ್ ಬಿಗ್, ಅದು ದೊಡ್ಡದಲ್ಲ ಆ ನಂಬರ್. ಎಸ್, ರಾಯಚೂರಿನಲ್ಲಿ 5ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಲೀಡನ್ನು ಪಡ್ಕೊಂಡಿರುವಂಥದ್ದು. ಕುಮಾರ್ ನಾಯ್ಕ್ ಅವರು ಲೀಡನ್ನು ಪಡೆದಿದ್ದಾರೆ 11,671. ರಾಜಾ ಅಮರೇಶ್ವರ್ ನಾಯ್ಕ್ ಸದ್ಯ ಹಿನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಹಾವೇರಿಯಲ್ಲಿ 6ನೇ ಸುತ್ತಿನಲ್ಲಿ ಬೊಮ್ಮಾಯಿ ಅವರಿಗೆ ಲೀಡ್ ಸಿಕ್ಕಿದೆ. ಅದು 6,514 ಮತಗಳ ಲೀಡ್ ಅಷ್ಟೇ ಬೊಮ್ಮಾಯಿ ಅವರಿಗೆ ಹಾವೇರಿಯಲ್ಲಿ. ಅದು ಆಗ್ಲಿಂದಲೂ ಕೂಡ ಇದೇ ರೀತಿಯ ಲೀಡನ್ನು ತೋರಿಸ್ತಾ ಇದ್ದಾರೆ, 5,000 ಲೀಡು. ಮಥುರಾದಲ್ಲಿ ಹೇಮಮಾಲಿನಿಗೆ 90,000 ಮತಗಳ ಹಿನ್ನಡೆ. ಮಥುರಾದಲ್ಲಿ ಹೇಮಮಾಲಿನಿಗೆ 90,000 ಮತಗಳ ಹಿನ್ನಡೆ. ಅವರ ಅಪೋಸಿಟ್ ಅಭ್ಯರ್ಥಿ 90,000 ಲೀಡನ್ನು ಪಡ್ಕೊಂಡಿರುವಂಥದ್ದು. ಇನ್ನು 9ನೇ ಸುತ್ತಿನಲ್ಲಿ ರಾಜ್ಯಕ್ಕೆ ಬರೋದಾದ್ರೆ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ 90,000 ಮತಗಳ ಲೀಡನ್ನು ಪಡೆದುಕೊಂಡಿದ್ದಾರೆ. ಅರ್ಥಾತ್ DK ಸುರೇಶ್ ಅವರು 90,000 ಮತಗಳ ಹಿನ್ನಡೆಯನ್ನ ಅನುಭವಿಸ್ತಾ ಇರೋದು, 90,000 ಮತಗಳ ಮುನ್ನಡೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ಇದು 9ನೇ ಸುತ್ತಿನ ಅವಧಿಗೆ ಬರ್ತದ ಹಾಗೆ ಡಾಕ್ಟರ್ ಮಂಜುನಾಥ್ ಅವರ ಒಂದು ಲೀಡ್. ಇದೇ ರೀತಿಯಾಗಿ ಉತ್ತರ ಕನ್ನಡದಲ್ಲಿ, ಹುಬ್ಳಿ ಧಾರವಾಡದಲ್ಲಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಮೈಸೂರು, ಚಾಮರಾಜನಗರ ಎಲ್ಲ ಕಡೆಗಳಲ್ಲೂ ಕೂಡ ಲೀಡ್ ದೊಡ್ಡ ಮಟ್ಟಿಗೆ ಕಾಣಿಸ್ತಾ ಇದೆ.